ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಐ ಆಮ್ ಫೈನ್, ಸೂಪರ್ ಕೂಲ್, ಫ್ಯಾಂಟಾಸ್ಟಿಕ್. ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಬೆಳಗಿನ ವಂದನೆಗಳು, ಶುಭೋದಯಗಳು. ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ ಎನರ್ಜೆಟಿಕ್ ಆಗಿ. ಶ್ವೇತಾ ಈಸ್ ಬ್ಯಾಕ್ ಆನ್ ದ ರೋಡ್, ರಾಕ್ ಟ್ರ್ಯಾಕ್, ಬ್ಯಾಕ್ ಆನ್ ದ ಟ್ರ್ಯಾಕ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡ್ತೀರೋ ಅಲ್ವಾ ಗೈಸ್? ಏನು ಗೊತ್ತಾ, ಏನೋ ಒಂದು ವಿಷಯ, ಈ ಎಂತೆಂಥ ಸಾಂಗ್ಸ್ ಎಲ್ಲ ಬಿಟ್ಟು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಈಗ ಟ್ರೆಂಡಿಂಗು ಯಾವುದೋ ಒಂದು ಹುಡುಗಿ ಒಂದು ಹಾಡು ಹೇಳಿದೆ, ಸಖತ್ ಇಷ್ಟ ಆಯ್ತು ನಂಗೆ. ಹುಡುಗಿ ವಾಯ್ಸು ತಾಳಬದ್ಧವಾಗಿ ಹೇಳಲಿಲ್ಲ ಅಂದರು, ಲಿರಿಕ್ಕಾಗಿ ಕರೆಕ್ಟಾಗಿ ಹೇಳಿದೆ. ಒಂಥರ ಸ್ಟೈಲಿಶ್ ಆಗಿ, ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ಆ ಥರ ವೇ ಆಫ್ ಟಾಕಿಂಗಲ್ಲಿ ಆಡಿರೋಂಥ ಹಾಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಚೇತನವಾದ ನಿನ್ನು ಓಡಬೇಡಿ ಎಲ್ಲ ನೀವು ದಯವಿಟ್ಟು. ಸಖತ್ತಾಗಿದೆ ಗೈಸ್, ಅದಂತೂ ಟ್ರೆಂಡಿಂಗು. ಸಖತ್ ಇಷ್ಟ ಆಯಿತು ನನಗೆ ಆ ಹುಡುಗಿ ವಾಯ್ಸು. ಬಟ್ ನನ್ನ ವಾಯ್ಸ್ ಹೋಗಿದ್ದೆ ಗೈಸ್. ಏನು ಗೊತ್ತಾ, ಎಲ್ಲ ಕೆಲಸ ಆಯಿತು, ವಾರ ಪೂಜೆ. ಇವತ್ತು ಚಿತ್ರಾನ್ನ, ಫಿಗರ್ ರೈಸ್ ಮಾಡಿದ್ದೀನಿ. ಸೊ ಮಕ್ಕಳೆಲ್ಲ ತಿಂದು ಎಕ್ಸಾಮ್ಗೆ ಹೋಗಿದ್ದಾರೆ. ಒಂದು ಖುಷಿ ವಿಷಯ, ನಾಳೆ ಎಕ್ಸಾಮ್ ಮುಗಿಯುತ್ತೆ, ಅದೊಂದು ಹ್ಯಾಪಿ. ಸೊ ಒಂದು ಸಿಂಪಲ್ ವ್ಲಾಗ್ ಮಾಡಬೇಕಲ್ಲ. ಈ ದಿನ ಆ್ಯಕ್ಟಿವ್ ಆಗಿರಲಿಲ್ಲ, ಎಕ್ಸಾಮು, ಟೆನ್ಷನ್ನು, ಹುಷಾರಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಇವಾಗ ಸ್ವಲ್ಪ ಎನರ್ಜೆಟಿಕ್ ಆಗಿ, ಎನರ್ಜಿ ಬೂಸ್ಟರ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಆಯಿತು, ವಾರ ಪೂಜೆ ಎಲ್ಲ ಆಯಿತು. ಪ್ರತಿಯೊಂದು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಫಿಗರ್ ರೈಸ್ ಮಾಡಿದ್ದೀನಿ ಗೈಸ್. ಫಿಗರ್ ರೈಸ್ ಇನ್ನೂ ತಿಂದಿಲ್ಲ, ಬಟ್ ನೋಡಿ, ಕ್ಯಾಪ್ಸಿಕಮ್ ನಿಂಬೆಹಣ್ಣು ಚಿತ್ರಾನ್ನ ಇವತ್ತು ಬ್ರೇಕ್ಫಾಸ್ಟ್ಗೆ. ಇನ್ನು ಸ್ವಲ್ಪ ಗೊಜ್ಜಿದೆ. ನಾನು ಇವತ್ತು ನನ್ನ ಮಗನಿಗೆ ಸೋಷಿಯಲ್, ನನ್ನ ಮಗಳಿಗೆ ಹಿಂದಿ ಎಕ್ಸಾಮು. ಸೊ ಹೋಗಿದ್ದಾರೆ, ಹೆಂಗೆ ಬರೀತಾರೋ ಏನೋ ಏನೂ ಗೊತ್ತಿಲ್ಲ. ಬೆಳಗ್ಗೆಯಿಂದ ಏನೇನಾಯಿತು ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಚೇತನವಾದೆ ನೀನು. ಸೊ ನನ್ನ ವಾಯ್ಸ್ ಹೆಂಗಿದೆ, ಖರಾಬಾಗಿದೆ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ. ಗಂಟ್ಲ ಆಗಲೇ ಆಲ್ರೆಡಿ ಹೋಗಿದೆ, ನನ್ನ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ. ಸೊ ಸ್ಟೇ ಟ್ಯೂನ್, ಆಯಿತಾ? ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಎಲ್ಲ ಹೋಗಬೇಡಿ, ಕೀಪ್ ವಾಚಿಂಗ್ ಗೈಸ್. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ವಾಕ್ ಹೋಗಲಿಲ್ಲ, ಬಿಕಾಸ್ ಆಫ್ ಇನ್ನೂ 2 ಎಕ್ಸಾಮ್ಸ್ ಇದ್ದಿದ್ದ ಕಾರಣ ಮಕ್ಕಳನ್ನ ಏರಿಸಿ ಕೂರಿಸ್ಕೊಂಡು ಅವ್ರಿಗಿನ್ನೂ ನಿದ್ರೆ ಗಣ್ಣು. ಸೊ ನನ್ನ ಮಗನಿಗೆ ಐಸ್ ವಾಟ್ರಲ್ಲಿ ಮುಖ ತೊಳಿ ಅಂತ ಕೊಟ್ಟು, ಆಗ್ತಾಯಿಲ್ಲ ಮಮ್ಮಿ, ನಿದ್ರೆ ಬರ್ತಾಯಿದೆ ಅಂತ ಹೇಳ್ತಾಯಿದ್ದೆ. 2 ದಿನ ಕಷ್ಟಪಡು ಅಂತ ಹೇಳ್ತಾಯಿದ್ದೆ. ಸೊ ನಾನು ಏನೇನಾಯಿತು ಅಂತ ಹಿಂದಿನ ದಿನದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಶಾವಿಗೆ ಬಾತ್ ಮಾಡಿದ್ದೆ, ಶಾವಿಗೆ ಚಿತ್ರಾನ್ನ, ಶಾವಿಗೆ ಉಪ್ಪಿಟ್ಟು, ಸುಮಾರು ಥರ ಮಾಡ್ಬೋದು. ಬಟ್ ನಾನು ಎಲ್ಲ ತರಕಾರಿ, ಕೋಸು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಶಾವಿಗೆ ಬಾತ್ ಮಾಡಿದ್ದೆ. ಎಲ್ಲ ಖಾಲಿ ಆಯಿತು. ಇವಾಗ ಉಪ್ಸಾರು ಮಾಡ್ತಾಯಿದ್ದೀನಿ. ಸುಮಾರು ಜನ ರೆಸಿಪಿ ತೋರಿಸಿ, ರೆಸಿಪಿ ಶೂಟ್ ಮಾಡಿ, ವಿಡಿಯೋ ಮಾಡಿ ಅಂತಾರೆ. ಬಟ್ ನನಗೇನು ಗೊತ್ತಾ, ಮಾಡಿಬಿಡ್ತಾ ಇರ್ತೀನಿ ಬಡ ಅಂತ. ವಿಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಹಳಸಂದೆ ಕಾಳು, ಬಿಳಿ ಹಳಸಂದೆ, ಕೆಂಪು ಹಳಸಂದೆ ಹಾಕಿ, ಆಲೂಗಡ್ಡೆ, ಬೀನ್ಸ್ ಹಾಕಿ ಒಂದು ಉಪ್ಸಾರು ಮಾಡೋಣ ಅಂತ ಉಪ್ಸಾರು ಮಾಡಿ ಸುಮಾರು ದಿನ ಆಗಿತ್ತು. ಹಿಂದಿನ ದಿನವೇ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ. ಸಿಂಪಲ್ಲಾಗಿ ಮಾಡಿದೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ. ಕಾಳನ್ನ ಕೂಗಿಸಿಟ್ಕೊಂಬಿಟ್ಟು ಒಂದು ವಿಷಲ್ ಅಷ್ಟೇ, ಏನೂ ಹಾಕಿಲ್ಲ ಅದಕ್ಕೆ. ಆಮೇಲೆ ಅದನ್ನು ತುಪ್ಪದಲ್ಲಿ ಒಗ್ಗರಣೆ, ಬೆಳ್ಳುಳ್ಳಿ ಕೊಟ್ಟು ಒಗ್ಗರಣೆ ಹಾಕ್ಕೊಂಡು, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು, ಬೇಯಿಸಿರೋ ಕಾಳನ್ನ ಹಾಕ್ಕೊಂಡು, ಯಾವ ತರಕಾರಿ ಬೇಕೋ ನಿಮ್ಗೆ ಅದನ್ನು ಹಾಕ್ಕೊಂಡು, ಈ ಕಡೆ ಉಪ್ಸಾರು ಖಾರ ಕೂಡ ರೆಡಿ ಆಯಿತು. ಖಾರದ ನೀರು, 1 ಟೊಮೆಟೊನ ರುಬ್ಬಾಕಿದ್ರೆ ಉಪ್ಸಾರು ಆಗುತ್ತೆ. ಸಿಂಪಲ್ಲಾಗಿ, ಸೂಪರಾಗಿ, ತುಂಬ ಚೆನ್ನಾಗಾಗುತ್ತೆ. ರೈಸ್ ಕೂಡ ಮಾಡಿದೆ. ನನಗೊಂದು ಫೋಬಿಯಾ, ಏನು ಗೊತ್ತಾ, ನನಗೆ ಅಡುಗೆ ಮನೆ ಸಿಂಗಲ್ ಪಾತ್ರೆ ಇರಬಾರ್ದು. ಅಡುಗೆ ಮನೆ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು. ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮಾಡಿಲ್ಲ, ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ಉಪ್ಸಾರಿಗೆ ಸೂಪರಾಗಿರುತ್ತೆ. ಸೊ ಮುದ್ದೆ ಒಂದು ಮಾಡಬೇಕಿತ್ತು. ಸತೀಶ್ ಬಂದಮೇಲೆ ಮಾಡೋಣ ಅಂತ ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ತಿಳಿಸಾರು ಪುಡಿ, ಕಾಯಿ ತುರಿ ಹಾಕಿ ಮಾಡಿದಂಥ ಬೆಂಡೆಕಾಯಿ ಗೊಜ್ಜು. ಸುಮಾರು ಸಲ ರೆಸಿಪಿನ
ತೋರಿಸಿದ್ದೀನಿ. ನಾನು ಹಳೆಯ ವ್ಲಾಗ್ಗಳು ಚೆಕ್ ಮಾಡಿ ನಿಮಗೆ ಖಂಡಿತ ಸಿಗುತ್ತೆ. ಸೊ ಇಷ್ಟೆಲ್ಲ ಕೆಲಸ ಆದಮೇಲೆ ಅಡುಗೆ ಮನೆ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇರೋ ಬರೋ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಇನ್ನೇನೋ ಮಕ್ಕಳು ಬರೋ ಟೈಮ್ 12 ಗಂಟೆಗೆ ಬಂದುಬಿಡ್ತಾರೆ ಎಕ್ಸಾಮ್ಸ್ ಮುಗಿಸಿ. ಅವ್ರು ಬರೋ ಅಷ್ಟರಲ್ಲಿ ಬಿಸಿ ಅಡುಗೆ ಆಗಿರಲಿ ಅಂತ ಅಡುಗೆ ಮನೆ ಕಸ ಎಲ್ಲ ಒಂದು ರೌಂಡ್ ಗುಡಿಸಿ ಎಲ್ಲ ಬೆಳಿಗ್ಗೆ ಒಂದು ರೌಂಡ್, ಮಧ್ಯಾಹ್ನ ಒಂದು ರೌಂಡ್, 2 ರೌಂಡ್ ಆಗುತ್ತೆ. ಸೊ ಸತೀಶ್ ಕೂಡ ಬಂದರು. ಬಿಸಿ ಬಿಸಿ ಮುದ್ದೆ ಮಾಡಿ ಉಪ್ಸಾರು ಜೊತೆಗೆ ತುಪ್ಪ ಖಾರ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಆಮೇಲೆ ಕಮೆಂಟ್ ಮಾಡಬೇಡಿ ಸರ್ ನೀವು ಮೇಲೆ ಕೂತಿದ್ದೀರಾ, ಸತೀಶ್ ಅಣ್ಣನ ಕೆಳಗಡೆ ಕೂರಿಸಿದ್ದೀರಾ ಅಂತ. ಸೊ ನನಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಗೈಸ, ನಾನು ಸುಮಾರು ಸಲ ಹೇಳಿದ್ದೀನಿ. ಸೊ ಮಕ್ಕಳದೆಲ್ಲ ಊಟ ಆಗಿತ್ತು, ನಾನು ಸತೀಶ್ ಊಟ ಮಾಡ್ತಾಯಿದ್ದೀವಿ. ಅವರಿಗಂತೂ ತುಂಬ ಇಷ್ಟ ಆಯಿತು ಬೆಂಡೆಕಾಯಿ ಪಲ್ಯ ಮತ್ತು ಉಪ್ಸಾರು ನೀವು ಇದೇ ಉಪ್ಸಾರು ಒಂದು ವಾರ ಕೊಡಿ ಬಿಸಿ ಮಾಡಿ, ತುಂಬ ಚೆನ್ನಾಗಿದೆ ಅಂತ ತಿಂತಾರೆ. ಅದು ಏನು ಇಷ್ಟನೋಪ್ಪ ಹೀಗೆ ಉಪ್ಸಾರು ಅಂದರೆ ನನಗಂತೂ ಗೊತ್ತಿಲ್ಲ. ಸೊ ನನ್ನ ಮಕ್ಕಳು ಸ್ವಲ್ಪ ಹೊತ್ತು ಮಲಗಿಸಿದ್ದೆ, ಆಮೇಲೆ ಎದ್ದು ಬರ್ಸೋಣ ಅಂತ ಇದಿಷ್ಟು ಹಿಂದಿನ ದಿನ ಆಯಿತು. ಇವತ್ತು ಆ್ಯಕ್ಚುಲಿ ಇದು ಗುರುವಾರ ಆಯಿತಾ, ಗುರುವಾರದ ವ್ಲಾಗ್. ಗುರುವಾರ ಅಂದರೆ ವಾರ, ಪೂಜೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಎಷ್ಟು ಥರ ಹೂವು ಹಾಕಿದ್ದೀನಿ ನೋಡಿ. ನಮ್ಮಪ್ಪ ರಾಘವೇಂದ್ರ ಸ್ವಾಮಿಗೆ ಬೆಟ್ಟದ ತಾವರೆ ಹೂವು, ಗಣಗ್ಲ ಹೂವು, ಕಾಕಡ ಹೂವು, ತುಳಸಿ ಮತ್ತು ರೋಸು ಬರೋ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ. ಈ ರೀತಿ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಆ್ಯಕ್ಚುಲಿ. ಇಲ್ಲಾಂದರೆ ಏನೋ ಮಿಸ್ಸಿಂಗ್ ಅಲ್ಲ ಅಂತ ಅನಿಸ್ತಾ ಇರತ್ತೆ. ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಆಯಿತಾ, ಕಾಯ್ತಾ ಇರ್ತೀನಿ. ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಸುಮಾರು ಜನ ಕೇಳ್ತಿರ್ತಾರೆ ಎಷ್ಟು ದೀಪ ಬೆಳಗ್ತೀರಾ ಅಂತ. ನಾನು ಸುಮಾರು ಸಲ ಹೇಳಿದ್ದೀನಿ ಕೂಡ. ಎಲ್ಲ ಹೊಸ್ಲಿಗೆ, ತುಳಸಿ ಕಟ್ಟೆಗೆ ಎಲ್ಲ ಸೇರಿ 12 ದೀಪ ಆಗುತ್ತೆ. ನಾವು ಯಾವಾಗಲೂ ದೀಪನ ಸಮ ಸಂಖ್ಯೆಯಲ್ಲೇ ಹಚ್ಚಬೇಕು, ಜೋಡಿ ದೀಪಗಳನ್ನ ಹಚ್ಚಬೇಕು. 1, 3, 5 ಈ ರೀತಿ ಹಚ್ಚಬಾರ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಪೂಜೆ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಎಕ್ಸಾಮ್ಸ್ಗೆ ಕಳಿಸಿ ನಾನು ರಾಯರ ಮಠಕ್ಕೆ ಹೋಗೋಣ ಅಂತ ಬಂದೆ. ತುಂಬ ಖುಷಿಯಾಗತ್ತೆ ನನಗೆ ರೆಕಗ್ನೈಸ್ ಮಾಡಿ ಗುರ್ತಿಡ್ದು ಮಾತಾಡಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಅಭಿಮಾನ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೀಗೆ ಇರಲಿ. ನೆಗೆಟಿವ್ ಕಮೆಂಟ್ಗೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಅಂತಲೂ ಕೂಡ ಹೇಳ್ತೀರಾ. ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ನಾವು ಎಕ್ಸ್ಪೋಸ್ ಮಾಡಿದಾಗ ಅವರು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಅಥವಾ ನಮ್ಮನ್ನು ನೆಗೆಟಿವ್ ಆಗಿ ತೋರಿಸೋದು, ನಮ್ಮನ್ನು ನೆಗೆಟಿವ್ ಆಗಿ ಬಿಂಬಿಸೋದು ಕಮ್ಮಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಎಕ್ಸ್ಪೋಸ್ ಮಾಡೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅವ್ರನ್ನ ಕೆಟ್ಟದಾಗಿ ಬಿಂಬಿಸ್ಬೇಕು ಅಂತ ಅಲ್ಲ. ಅವ್ರು ಮಾಡಿರೋದನ್ನೇ ನಾನು ಹೇಳೋದಲ್ವಾ. ಅವ್ರು ಮಾಡದೇ ಇರೋದನ್ನು ನಾನು ಊಹಿಸ್ಕೊಂಡು ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ. ಅಲ್ಲಿಂದ ನಾನು ಸಾಯಿಬಾಬಾ ಮಂದಿರಕ್ಕೂ ಬಂದೆ. ನನಗೆ ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನನೇ ಇರಲ್ಲ. ಅಲ್ಲಿಂದ ಬಂದ ತಕ್ಷಣ ಸತೀಶ್ ಸ್ನಾನ ಮಾಡಿ ಕಾಯ್ತಾಯಿದ್ರು. ಅವ್ರಿಗೊಂದು ಕಪ್ ಹಾಲು ಕಾಯಿ ಕೊಟ್ಟು ತಿಂಡಿ ಹಾಕ್ಕೊಡೋಣ ಅಂತ ಅವ್ರದ್ದು ಸ್ನಾನ ಆಗಿತ್ತು. ಈ ನಡುವೆ ನಾನು ವೀಡಿಯೋದಲ್ಲೆಲ್ಲ ಹೇಳ್ತಿರ್ತೀನಲ್ವ, ಹಾಗಾಗಿ ಏನೂ ಇಂಕ್ ಅನ್ನಲ್ಲ. ಅವಳಿಗೂ ಕಷ್ಟ ಆಗತ್ತೆ ಅಂತ ಅರ್ಥ ಮಾಡ್ಕೋತಾ ಇದ್ದಾರೇನೋ ಗೊತ್ತಿಲ್ಲ. ಸುಮ್ಮನೆ ತಿಂದರು. ಒಂದು ದಿನ ಅಂತೂ ತಿನ್ನೋದೇ ಇಲ್ಲ, ಬಿಟ್ಬಿಡ್ತಾರೆ ತಟ್ಟೆಯಲ್ಲೇ. ಸೊ ಕೆಳಗಡೆ ಕೆಲಸ ಇತ್ತು. ಒಂದು ಟೀ ಶರ್ಟ್ ಚಡ್ಡಿ ಯಾವಾಗಲೂ ಅವ್ರು ಅದೇ ಹಾಕ್ಕೊಂಡೇ ಕೆಲಸ ಮಾಡೋದು. ತಿಂಡಿ ಎಲ್ಲ ಮುಗಿಸಿ ಕೆಳಗಡೆ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಅವ್ರನ್ನ ನೋಡಿದ್ರೆ ನನಗೆ ಒಂದ್ಸಲಿ ಅಯ್ಯೋ ಅನಿಸತ್ತೆ, ಒಬ್ಬರೇ ಮಾಡ್ತಿದ್ದಾರಲ್ಲ ಅಂತ. ಹುಡುಗರಿದ್ದಾರೆ, ಹುಡುಗರಿಗೆ ಫೋನ್ ಮಾಡಿದ್ರೆ ಹುಡುಗರು ಬರ್ತಾರೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಇದು ಪಿತೃಪಕ್ಷ ಟೈಮ್ ಅಲ್ವಾ, ಹಾಗಾಗಿ ಅಷ್ಟು ಹುಡುಗರು ಯಾರೂ ಕೆಲಸಕ್ಕೆ ಬರಲ್ಲ. ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತಂತೂ ತುಂಬ ಖುಷಿ. 2-3 ಕಡೆ ನನಗೆ ಹೂ ಪ್ರಸಾದ ಆಗಿದೆ. ನಾನು ಮನೇಲೂ ಪೂಜೆ ಮಾಡಿ, ಆಫೀಸ್ ರೂಮಲ್ಲೂ ಪೂಜೆ ಮಾಡಿಯೇ ನಾನು ದೇವಸ್ಥಾನಕ್ಕೆ ಹೋಗೋದು. ನಮ್ಮ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯಿಂದ ಹೂವಿನ ಪ್ರಸಾದ ಕೂಡ ಆಗಿದೆ ನೋಡಿ. 1, 2, 3, 4 ಎಷ್ಟು ಹೂವು ಕೊಟ್ಟಿದೆ ಅಪ್ಪ. ನಮ್ಮಪ್ಪ ಆಫೀಸ್ ರೂಮಲ್ಲಿಂದ ಕರುಣಿಸಿರೋದು, ಅದನ್ನು ಎತ್ಬಿಟ್ಟು ತಲೆಗೆ ಮುಡ್ಕೋತಾ ಇದ್ದೀನಿ. ಸೊ ನನಗಂತೂ ಒಂಥರ ಖುಷಿ. ಈ ಥರ ಒಂಥರ ಸಿಕ್ಕಿದ್ದು ನಂಗೆ ಪುಣ್ಯ ಅಂತ ಅನಿಸುತ್ತೆ. ಈ ಕೆಲಸ ಮಾಡ್ತಾ ಇದ್ವಿ, ಆಟೋಮೆಟಿಕ್ಕಾಗಿ ಒಂಥರ ಏನೋ ಸ್ಮೆಲ್ ಬಂದಂಗೆ ಆಯಿತು. ಏನಪ್ಪ ಅದು ಅಂತಂದರೆ ಮೋಟ್ರದ್ದು ನಮ್ಮದು ಏನಂದರೆ ನಾವು ಬೋರ್ ತೆಗ್ಸಿದ್ದೀವಿ ಆಯಿತಾ. ಆ ಬೋರ್ದೇನೋ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದೆ. ಒಂದಾದ್ಮೇಲೆ ಒಂದು ಏನಾದರೂ
ಆದರೂ ಕಾಯ್ಕೊಂಡಿರುತ್ತೆ ಗೈಸ್. ನಾವದು 160 ಅಡಿಗೆ ನಮಗೆ ಆ್ಯಕ್ಚುಲಿ 80 ಅಡಿಗೆ ನೀರು ಸಿಕ್ಕಿತ್ತು. ಅವರಂದರು ಇನ್ನೂ ಸ್ವಲ್ಪ ಆಳವಾಗಿ ಓಡಿಸಿ, ಯಾಕಂದರೆ ಬೇಸಿಗೆಗಾಲದಲ್ಲಿ ನೀರು ಸಿಕ್ಕಲ್ಲ ಅಂತ ಹೇಳಿ 160 ಅಡಿಗೆ ನಾವು ಬೋರ್ನ ಕೊರೆಸಿ ಒಂದು 11 ಇಂಚಸ್ ಪೈಪ್ನ ಬಿಟ್ಟಿದ್ದೀವಿ, ಮೋಟ್ರ್ ಬಿಟ್ಟಿದ್ದೀವಿ. ಅದನ್ನು ತೆಗೆಸಿ ನೋಡಬೇಕಾಗಿತ್ತು. ಯಾಕೋ ಒಂಥರ ಗೊರ್ಗೊರ್ರ ಅಂತ ಇತ್ತು, ಅನ್ನಕ್ಕೆ ತರಲಿಲ್ಲ. ಆಮೇಲೆ ಒಂದು ಖರ್ಚು ಗೈಸ್, ಕೈ ಹಾಕಿದ್ರೆ 1,000 2,000ಕ್ಕೆ ಯಾವುದೂ ಮುಗಿಯಲ್ಲ. 10,000 15,000 ಆಗುತ್ತೆ. ಸೊ ನೋಡೋಣ, ಇದನ್ನ ಹಿಂಗೆ ಬಿಡಬಾರ್ದು, ಯಾಕಂದರೆ ನಮಗೆ ನೀರಿನ ಅವಶ್ಯಕತೆ ತುಂಬಾ ಇದೆ. KRS ವಾಟರು ಅಷ್ಟು ಸರಿಗೆ ನಾವಿಲ್ಲಿ ಮನೆ ಕಟ್ಟಿ ಗೋಡೌನ್ ಕೊಡಿದಾಗ ಇವಾಗ ಬರ್ತಾ ಇರೋಷ್ಟು ನೀರು ಬರ್ತಿರಲಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾವು ಮುನ್ಸಿಪಾಲ್ಟಿ MMC ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ ಮೇಲೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ರೈನಿ ಸೀಸನಲ್ಲಿ ಓಕೆ, ಸಮ್ಮರಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾವತ್ತಿದ್ರೂ ನಾವು ನಮ್ಮದು ಚೆಕ್ ಮಾಡಿಸ್ಕೊಳ್ಳೇಬೇಕು, ರೆಡಿ ಮಾಡಿಸ್ಕೊಳ್ಳೇಬೇಕು. ಹಾಗಾಗಿ ಮಾಡಿಸ್ತಾ ಅವ್ರಿಗೆ ದಿವಾ ಬಂದಿಲ್ವಾ? ನಾನು ಆಗಲೇ ಅದೇ ಒಂಚೂರು ಅದೆಲ್ಲ ಸೈಡ್ಗೆ ಎತ್ತಿಡ್ಸಿ. ಅವರು ಒಂದು 7-8 ಜನ ಬಂದಿದ್ದರು. ಅವ್ರಿಗೂ ಎಲ್ಲ ಟೀ ಮಾಡಿ ಕೊಟ್ಟೆ. ಮನೆಗೆ ಬಂದೆ. ಅವ್ರಿಗಿನ್ನೂ ಒಂದು ಸಬ್ಜೆಕ್ಟ್ ಟೆಸ್ಟ್ ನಡೀತಾ ಇತ್ತು. ನನ್ನ ಮಗಳು ಹೋಗಿ ಕುಲ್ಫಿ ತೊಗೊಂಬಂದಿದ್ದಾಳೆ, ಅದರಲ್ಲೂ ನನ್ನ ಫೇವ್ರೆಟ್ ಪಿಸ್ತಾ. ಸೊ ನಂಗೆ ಪಿಸ್ತಾ ಅಂದರೆ ತುಂಬ ಇಷ್ಟ. ಅವರಿಗೆಲ್ಲ ಟೀ ಕೊಟ್ಟು ನಾನು ಒಂದು ಕ್ಯಾಂಡಿ ತಿಂದು ಯದು ಪಾಪು ಅಂತೂ ಇವತ್ತು ಗೈಸ್ 1:30 ಮಲ್ಕೊಂಡಿದ್ದು ನಮ್ಮ ಮನೇಲಿ. ಆಟ ಆಡ್ತಾ ನಾನು ಬೆಡ್ಶೀಟೆಲ್ಲ ಹಾಕಿ ಸೋಫಾ ಮೇಲೆ ಮಲಗಿಸಿದ್ದೆ. ಟಿ ವಿ ನೋಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಯದು ಪಾಪು 4:15 ತನಕ ಮಲಗಿದ್ದ. ಆರಾಮ್ಸೆ ನಿದ್ದೆ ಮಾಡಲಿ, ನಾನು ಎಬ್ಬಿಸೋದು ಬೇಡ ಅಂತ ಸುಮ್ಮನಾದೆ. ಓದಿಸೋದು ಬರ್ಸೋದು ಎಲ್ಲ ಮುಗೀತು. ರಾತ್ರಿ 10 ಗಂಟೆ ಸತೀಶು ನನಗೆ ಅಂತ ನೂಡಲ್ಸ್ ಪಾರ್ಸಲ್ ತಂದಿದ್ದಾರೆ. ಊಟ ಮಾಡೋಂಥ ಪೇಷನ್ಸ್ ಏನೂ ಇರಲಿಲ್ಲ. ಇದನ್ನು ತಿಂದು ಮಲಗಿದ್ರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿತ್ತು. ಇದಿಷ್ಟು ಗುರುವಾರ. ಬೆಳಿಗ್ಗೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ನೋಡಿದ್ದೀರಾ. ಈಗ ನಾನು ನೆಕ್ಸ್ಟು ಶುಕ್ರವಾರ ಏನೇನಾಗುತ್ತೆ ಆ್ಯಡ್ ಆನ್ ಮಾಡ್ತೀನಿ ಗೈಸ್. ಗುಡ್ ಮಾರ್ನಿಂಗ್. 5:30 ಕರೆಕ್ಟಾಗಿ ವಾಕೆಲ್ಲ ಮುಗೀತು. ಸುಮಾರು ದಿನ ಆದಮೇಲೆ ವಾಕ್ಗೆ ಬಂದಿರೋಂಥದ್ದು. ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ನೋಡಿ. ಮೊನ್ನೆ ಮಳೆ ಹನಿ ಸೋನೆ ಮಳೆ. ವಾಕ್ ಆಯಿತು, ಹೋಗ್ತಾಯಿದ್ದೀನಿ. ಮಕ್ಕಳು ಮುಂದೆ ಹೋದರು. ಎಕ್ಸಾಮ್ ಟೆನ್ಷನ್ ಸಾಕು. ಸೊ ಸುಮಾರು ದಿನ ಆದಮೇಲೆ ವಾಕ್ ಬಂದಿರೋದಕ್ಕೆ ಅಷ್ಟು ಫಾಸ್ಟಾಗಿ ವಾಕ್ ಮಾಡೋಕ್ಕಾಗಲಿಲ್ಲ. ಕಾಲು ನೋವ್ತಾ ಇದೆ. ಅರೌಂಡ್ 5 ಹತ್ರಲ್ಲೆಲ್ಲ ಮುಗಿಸ್ಬಿಡ್ತಾಯಿದ್ದೆ. ಇವತ್ತು ಒಂದು 20 ಮಿನಿಟ್ಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 10 ರೌಂಡ್ 10K 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ. ಮನೆಗೆ ಹೋಗೋಷ್ಟರಲ್ಲಿ 12,000 ಆಗುತ್ತೆ. ಅಯ್ಯೋ ಕರ್ಮ. ಸ್ಟೇ ಟ್ಯೂನ್. ಕಾಫಿ ಕುಡಿಬೇಕು ಅನಿಸ್ತಾ ಇದೆ ಬೆಳಗ್ಗೆ, ಬಟ್ ಕಾಫಿ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಎಕ್ಸಸ್ ಆಫ್ ಹೀಟಿಂದ. ಇನ್ನೇನಕ್ಕೂ ಅಲ್ಲ, ಹಾಲು ಕುಡಿಯೋದು. ಮನೆಗೆ ಬರ್ತಿದ್ದಂಗೆ ನನ್ನ ಕೆಲಸ, ನನ್ನ ಡ್ರಿಲ್ ಶುರು ಆಗಿಬಿಡುತ್ತೆ. ಬಿಳಿ ಅಲಸಂದೆ, ಕೆಂಪು ಅಲಸಂದೆ ತುಂಬ ಇದೆ ಕಾಳುಗಳು ಮನೇಲಿ. ಸೊ ಅದನ್ನು ಹಾಕಿ ಬಾಳೆಕಾಯಿ ಹಾಕಿ ಒಂದು ಕೂಟ್ ಮಾಡೋಣ ಅಂತ ಹಿಂದಿನ ದಿನವೇ ನೆನೆಸ್ಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬಾಳೆಕಾಯೆಲ್ಲ ನೈಸಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಟೊಮೆಟೊ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ನೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಅದೆಲ್ಲ ಎಣ್ಣೆಯಲ್ಲಿ ಹುರಿದಾದ್ಮೇಲೆ ಬಾಳೆಕಾಯಿನ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೆ. ಕಟ್ ಮಾಡಿದ ತಕ್ಷಣ ಇದು ಬಾಳೆಕಾಯಿ ಹುಳಿ ಅಥವಾ ಬಾಳೆಕಾಯಿ ಕೂಟ್. ಇದಕ್ಕೆ ಕಪ್ಪು ಕಡಲೆಕಾಳು ಅಂತ ಸಿಗುತ್ತಲ್ಲ, ಕಪ್ಪು ಕಡಲೆಕಾಳು, ಅದನ್ನು ಹಾಕಿದ್ರೂ ಸೂಪರಾಗಿರುತ್ತೆ. ನಾನಿವತ್ತು ಬಿಳಿ ಅಲಸಂದೆ, ಕೆಂಪು ಅಲಸಂದೆ ಹಾಕಿ ಮಾಡ್ತಾಯಿದ್ದೀನಿ. ನಾನೇನು ಅಲಸಂದೆ ಕಾಳು ಎಲ್ಲ ಒಂದೇ ಒಂದು ವಿಷಲ್ ಕೂಗಿಸಿಟ್ಕೊಂಡಿದ್ದೆ, ಅದನ್ನು ನೀರು ಸಮೇತ ಹಾಕ್ತಾಯಿದ್ದೀನಿ. ಯಾಕೆಂದರೆ ಬೆಂದ ರಸ ಬಿಟ್ಟಿರುತ್ತೆ. ಹಿಂದಿನ ದಿನ ನೋಡಿದ್ರೆ ಇದರದೇ ಉಪ್ಸಾರು ಮಾಡಿದ್ದೆ, ಸೂಪರಾಗಿ ಆಗಿತ್ತು. ಇದರದೇ ಬಸ್ಸಾರು ಕೂಡ ಮಾಡ್ಬೋದು, ಇದರದೇ ಉಸ್ಲಿ ಮಾಡ್ಬೋದು, ಇದರದೇ ಕೂಟ್ ಮಾಡ್ಬೋದು, ಇದರದೇ ಪಲ್ಯ ಮಾಡ್ಬೋದು. ಎಷ್ಟು ವೆರೈಟಿ ಒಂದೇ ಐಟಮಲ್ಲಿ ಅಲ್ವಾ.
ಅದ್ರ ಜೊತೆಗೆ ಮಿಲ್ಲೆಟ್ಸ್ ದೋಸೆ, ನವಣೆ, ಅರ್ಕ, ಸಾಮೆ, ಸ್ವಲ್ಪ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿ ಕಲಸಿಟ್ಟಿದ್ದೀನಿ ಒಂದು 10 ನಿಮಿಷ. ಯಾಕಂದರೆ ಚಿರೋಟಿ ರವೆ ಹಾಕಿರೋದಕ್ಕೆ ಮೈ ಕೊಡಲಿ ಅಂತ. ಈ ಸಾಗು ಆಗೋಷ್ಟರಲ್ಲಿ ದೋಸೆಗೂ ಕೂಡ ರೆಡಿ ಆಗುತ್ತೆ. ಇವತ್ತು ನನ್ನ ಮಕ್ಕಳ ಲಾಸ್ಟ್ ಫೈನಲ್ ಎಕ್ಸಾಮ್ ಡೇ. ಸೊ ಬೇಗ ಬೇಗ ಎಲ್ಲ ಮಾಡ್ಕೊತಾ ಇದ್ದೀನಿ. ಒಂದು ಮಸಾಲೆ ರುಬ್ಕೊಂಡೆ ಕೂಟ್ಗೆ, ಕಾಯಿ, ಕಡಲೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕಿ ರುಬ್ಕೊಂಡು, ಇದು ನಾವೇನು ಎಲ್ಲ ಕಟ್ ಮಾಡಿ ಬಾಳೆಕಾಯಿ ಕಾಳು ಎಲ್ಲ ಹಾಕಿದ್ವಿ ಚೆನ್ನಾಗಿ ನೀರು ಸೊಂಡೋ ತನಕ ಫ್ರೈ ಮಾಡಿಕೊಂಡು, ನನಗೊಂದು ಫೋಬಿಯಾ ಆಯ್ತು. ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಆಗಿಬಿಡ್ಬೇಕು. ನನಗೆ ಅಡುಗೆ ಮನೆ ಗಬ್ಬಾಗಿ ಇಟ್ಕೊಳಕ್ಕೆ ನನ್ನ ಕೈಲಾಗಲ್ಲ. ಕಸ ಕೊಡೋದಿತ್ತು, ಕಸ ಎಲ್ಲ ಸೈಡ್ಗಿಟ್ಟು ಎಲ್ಲನೂ ನೀಟಾಗಿ ಕಾಳು ಬೇಯಿಸಿದ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟೆ. ಈ ಕಡೆ ಸೈಡು ನಾನು ಏನು ಮಸಾಲ ಸೇರಿಸಿದ್ದೆ ಅದನ್ನು ಆ್ಯಡ್ ಆನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಖಾರ, ಉಪ್ಪು, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಕೂಗ್ಸೋಕೆ ಹೋಗಬಾರ್ದು. ಹಾಗೆ ಓಪನಲ್ಲಿ ಒಂದು 5 ನಿಮಿಷ ಹಸಿ ಮಸಾಲೆ ಎಲ್ಲ ಒಂಚೂರು ಉಪ್ಪು ಖಾರ ಹಿಡಿಯೋ ತನಕ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಉಪ್ಪು ಖಾರ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಏನು ಅಂತ. ತೀರ ಗಟ್ಟಿನೂ ಅಲ್ಲ, ತೀರ ತಿಳುವೂ ಅಲ್ಲ. ನಾನು ಮಾಡ್ತಾ ಇರೋದು ದೋಸೆಗೆ ಹೀಗೆ ಇರಬೇಕು ಕನ್ಸಿಸ್ಟೆನ್ಸಿ. ಬೇಕಿದ್ದರೆ ಇದನ್ನು ಅನ್ನಕ್ಕೂ ಕಲಿಸ್ಕೊಬೋದು, ಸೂಪರಾಗಿರುತ್ತೆ. ಚಪಾತಿ, ಪೂರಿ, ಇಡ್ಲಿ ಸಖತ್ತಾಗಿರುತ್ತೆ. ಕಾಳು ಎಲ್ಲ ಮಕ್ಕಳು ತಿನ್ನಲ್ಲ, ಈ ರೀತಿ ಮಾಡಿದ್ರೆ ಎಲ್ಲನೂ ತಿಂತಾರೆ, ಚೆನ್ನಾಗಿರುತ್ತೆ. ಸೊ ನಾನಿವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಈಗ ದೋಸೆ ಹುಯ್ತಾ ಇದ್ದೀನಿ, ನವಣೆ ದೋಸೆ. ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಚೂರು ಸ್ಟಿಕ್ಕಿ ಆಗಲಿಲ್ಲ, ಜೊತೆಗೆ ಕಿತ್ತೋಗೋದು ಈ ಥರದ್ದೆಲ್ಲ ಏನೂ ಆಗಲಿಲ್ಲ. ಚಿರೋಟಿ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಬಂತು. ಸೊ ನನ್ನ ಮಕ್ಕಳಿಗೆ 7 ಗಂಟೆಗೆ ತಿಂಡಿ ಕೊಟ್ಬಿಡ್ಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ. 8 ಗಂಟೆಗೆ ವ್ಯಾನ್ ಬಂದುಬಿಡುತ್ತೆ, ಹಾಗಾಗಿ ಬೇಗ ಬೇಗ ಮಾಡಿಕೊಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಶುಕ್ರವಾರ, ನಾನು ಬೆಳಗ್ಗೆನೇ ಹೇಳ್ದಂಗೆ. ನಿನ್ನೆ ಗುರುವಾರ, ಇವತ್ತು ಶುಕ್ರವಾರ. ನನಗೂ ವಾರ ಇರುತ್ತೆ, ಕೆಲಸಗಳಿರುತ್ತೆ. ಇನ್ನು ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ವಾಶ್ ಮಾಡಬೇಕು. ಯಪ್ಪ ಡೈಲಿ ಇದು ನನ್ನ ರೊಟೀನ್ ಆಯಿತಾ. ಡೈಲಿ ಒಂದು ಕೆಲಸನೂ ಸ್ಕಿಪ್ ಮಾಡೋಂಗಿಲ್ಲ. ಗರ್ಗರಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ. ತವಾ ಬಿಟ್ಟು ಬರೋ ತನಕ ಕೆಂಪಗೆ ರೋಸ್ಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಥರದನ್ನು ಮಿಲ್ಲೆಟ್ಸನ್ನ ಹಾಗೆ ಮಾಡ್ಕೋಬೇಕು. ಸೊ ಈ ಸಾಗುಗೆ ಈ ಮಿಲ್ಲೆಟ್ಸ್ ದೋಸೆ ಸೂಪರಾಗಿತ್ತು ಕಾಂಬಿನೇಷನ್ ಆಯಿತಾ. ನಾನು ಮಕ್ಕಳಿಗೂ ಕೂಡ ಇವಾಗ ತಿಂಡಿ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಹೊಗೆ ಹಾಡ್ತಾ ಇದೆ. ಅವರು ಕೂತ್ಕೊಂಡು ಬರ್ಕೋತಾಯಿದ್ರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಹಾಲು ಕೊಟ್ಟು ಬೆಳಿಗ್ಗೆನೇ ಅವರಿಗೆ ಗಂಜಿ ಕೊಟ್ಟಿದ್ದೆ. ಸೊ ಈಗ ಹಾಲು ಜೊತೆಗೆ ಕೊಡ್ತಾಯಿದ್ದೀನಿ. ಇನ್ನೂ ಜುಟ್ಟು ಕಟ್ಟಬೇಕಿತ್ತು ನನ್ನ ಮಗಳಿಗೆ. ನಾನು ತಿಂಡಿ ತಿಂದು ಬೇಗ ಬೇಗ ಬರ್ಕೋ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಹ್ಞೂ ಮಮ್ಮಿ ಆಯಿತು ಅಂತ ಹೇಳ್ತಾಯಿದ್ಲು. ನನ್ನ ಮಗನಿಗೂ ಕೂಡ ತಿಂಡಿ ಹಾಕ್ಕೊಟ್ಟು, ಸತೀಶ್ಗೂ ಇವತ್ತು ಸ್ವಲ್ಪ ಬ್ಯುಸಿ, ಅವರು ಕೂಡ ಕೆಲಸ ಇತ್ತು. ಈ ಪಿತೃಪಕ್ಷ ಟೈಮ್ ಹಬ್ಬ ಆಗಿರೋದ್ರಿಂದ ಹುಡುಗರು ಯಾರೂ ಸರಿಗೆ ಬರ್ತಿರಲಿಲ್ಲ. ಅವರು ಮಾರ್ಕೆಟ್ಗೆಲ್ಲ ಹೋಗಿ ಬಂದು ಒಬ್ಬರೇ ಕೆಲಸ ಮಾಡ್ತಾಯಿದ್ರು. ನನಗೆ ಈ ಕೆಲಸದ ಜೊತೆ ನನ್ನ ವಾರ ಪೂಜೆ ಕೆಲಸದ ಜೊತೆ ನನ್ನ ಗೋಡೌನ್ ಕೆಲಸನೂ ಕೂಡ ನನಗಾಗಿ ರಾರಾ ಅಂತ ಅನ್ನುತ್ತಾ ಇತ್ತು. ಇಷ್ಟೆಲ್ಲ ಆದಮೇಲೆ ನಾನು ಕೂಡ ಮನೇಲೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಮನೇಲೆಲ್ಲ ವಾರ ಪೂಜೆ ಮಾಡಿ ಅಮ್ಮನ ಗುಡಿಗೆ ಹೋಗಿ ಬರೋಣ, ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಹೋಗಿ ಬರೋಣ, ಅರ್ಚನೆ ಮಾಡಿಸ್ಕೊಂಬರೋಣ. ಶುಕ್ರವಾರ, ಗುರುವಾರ, ಸೋಮವಾರ, ಶನಿವಾರ, ವಾರದಲ್ಲಿ 4 ದಿನ ನಾನಂತೂ ಟೆಂಪಲ್ಗೆ ಬಂದೇ ಬರ್ತೀನಿ, ಮಿಸ್ ಅಂತೂ ಇಲ್ಲ. ಸೊ ಇವತ್ತು ಕೂಡ ಹಾಗೆ ಆಯಿತು. ಟೆಂಪಲ್ಗೆ ಕೂಡ ಬಂದು ಅಮ್ಮನಿಗೊಂದು ಸಾಷ್ಟಾಂಗ ನಮಸ್ಕಾರ ಅಡ್ಡೆಲ್ಲ ಬಿದ್ದು ಗೋಡೌನ್ಗೆ ಬಂದೆ. ಗೋಡೌನಲ್ಲಿ ಕೆಲಸ ನನಗಾಗಿ ಕಾಯ್ತಾ ಇತ್ತು. ಅವರೊಬ್ಬರೇ ಮಾಡ್ತಾಯಿದ್ರು. ಬಾಯ್ಲಿ ಅಂತ ಕರಿತಾಯಿದ್ರು, ತೊಂಡೆಕಾಯಿ ಹಚ್ಕೊಡು ಬಾಯ್ಲಿ ಅಂತ. ಸೊ ನಾನು ಅದು ಟಾಪ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂದರೂ ಬಿಡಲಿಲ್ಲ. ಸ್ವಲ್ಪ ಅರ್ಜೆಂಟ್ ಇದೆ ಬಾಯ್ಲಿ ಅಂತ. ಸರಿ ಆಯ್ತು, ಯಾಕಂದರೆ ಅದು ವೈಟ್ ಟಾಪ್ ಫುಲ್ ಗಲೀಜಾಗಿಬಿಡುತ್ತೆ ಅಂತ ಹೇಳಿ ಮನೆಗೆ ಹೋಗಿ ರಪ್ ಅಂತ ಒಂದು ಬೇರೆ ಟಾಪ್ ಹಾಕ್ಕೊಂಡು ಬಂದು ಕೂತ್ಕೊಂಡು ತೊಂಡೆಕಾಯಿ ಎಲ್ಲ ತೊಳ್ಕೊಂಡು ಕೂತ್ಕೊಂಡು ಎಲ್ಲ ಹಚ್ಕೊಡೋಣ ಅಂತ. ಯಾಕಂದರೆ ಹೊಟ್ಟೆ ಉರಿದೋಗುತ್ತೆ ಗೈಸ್. ನಮಗೆ ಎಷ್ಟೇ ಸುಸ್ತಾಗಲಿ, ನಮಗೆ ಎಷ್ಟೇ ಟಯರ್ಡ್ ಆಗಿರಲಿ, 3 ಗಂಟೆಗೆ ಎದ್ದಿದ್ದು ಮನೆ ಕೆಲಸ, ವಾಕು, ಅಡುಗೆ, ತಿಂಡಿ, ಮಕ್ಕಳು, ಅಪ್ಪ ಸುಸ್ತಾಗುತ್ತೆ. ಜೊತೆಗೆ ಬದನೆಕಾಯಿ, ಒಂದು ಸಲ ತೊಂಡೆಕಾಯಿ, ಒಂದು ಸಲ ಬದನೆಕಾಯಿ, ಹೀಗೆ ಆಮೇಲೆ ಒಂದು ಹೇಳ್ತಾನೆ ಇದ್ದರು. ನಮ್ಮ ಕೆಲಸ ಮಾಡೋಕ್ಕೆ ಯಾವುದಾದ್ರೇನು ಸ್ವಲ್ಪ ನೀರಿಗೆ ಅರಶಿನ ಪುಡಿ ಹಾಕ್ಕೊಂಡು ಕಟ್ ಮಾಡಿ ಬದನೆಕಾಯಿ ಹಾಕೋತಾ ಇದ್ದೀನಿ. ಯಾಕಂದರೆ ಬದನೆಕಾಯಿ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ನೀರಿಗೆ ಹಾಕಿ. ಸುಮಾರು ಜನ ಹೇಳ್ತಾರೆ ರೆಸಿಪೀಸ್ ತೋರಿಸಿ, ನಿಮ್ಮ ಕೇಟ್ರಿಂಗಲ್ಲಿ ಮಾಡೋ ರೆಸಿಪೀಸ್ ತೋರಿಸಿ ಅಂತ. ಅಷ್ಟೊಂದೆಲ್ಲ
ಪೇಷನ್ಸ್ ಇರಲ್ಲ, ಬರೀಲಿ ಮಾಡ್ತಿರ್ತಾರೆ. ಸೊ ಈಗ ಸಬ್ಬಸಿಗೆ ಸೊಪ್ಪೆಲ್ಲ ಹಚ್ಚಿದೆ, ಇನ್ನು ಕಸ ತೆಗಿಬೇಕಾಯಿತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಜೊತೆಗೆ ಫಸ್ಟು ಈರುಳ್ಳಿ ಬಿಡಿಸ್ಕೊಡು, ನನಗೆ ಅಕ್ಕಿ ರೊಟ್ಟಿಗೆ ಕಲಿಸ್ಬೇಕು, ಈರುಳ್ಳಿ ಬಿಡಿಸ್ಕೊಡು ಅಂತ ಅಂದರು. ನನಗೆ ಒಂದು ಟಫಿನ ಕೆಲಸ ಅಂದರೆ ಈ ಈರುಳ್ಳಿ ಬಿಡಿಸೋದು. ಈರುಳ್ಳಿ ಬಿಡ್ಸೋಕೋದ್ರೆ ನನಗೆ ಕಣ್ಣಲ್ಲಿರೋ ನೀರೆಲ್ಲ ಗಂಗೆ ತುಂಗೆ ಎಲ್ಲ ನೀರು ಹರ್ಕೊಂಡು ಬಂದ್ಬಿಡುತ್ತೆ. ನಾನಂತೂ ಕಟ್ ಮಾಡಲ್ಲ ಅಂತ, ಯಾಕಂದರೆ ನಾನು ಆಲ್ರೆಡಿ 2 ಸಲ ಕೈ ಕಟ್ ಮಾಡಿಕೊಂಡೆ. ನೀನೇನು ಕಟ್ ಮಾಡಬೇಡ, ಬಿಡಿಸ್ಕೊಡು, ನಾನು ಕಟ್ ಮಾಡ್ಕೊತೀನಿ ಅಂತ ಬೈಕೊಂಡು ಸತೀಶೆ ಕೂಡ ಕಟ್ ಮಾಡಿಕೊಂಡ್ರು. ಅಷ್ಟರಲ್ಲಿ ಎದು ಬಂದ. ತೆಕ್ಕೊಳ್ಳ ತೆಕ್ಕೊಡಿ ತೆಕ್ಕೊಡಿ ತೆಕ್ಕೊಡಿ. ಯಾರು ಕೊಡ್ಸಿದ್ದೆ ಚಾಕೆ? ಇನ್ನು ಕಸ ತೆಗೆಯೋದಲ್ಲ, ಇಲ್ಲಿ ಕರೀತಾ ಇದ್ದೀನ, ಅಂಗಡಿಗೆ ಹೋಗಿ ನಿಂತಿದ್ಯಾ? ಎಲ್ಲ ಪುಡಿ ಅದು. ಹೌದು, ಹೋಗು ಕಸ ತೆಗೆಯೋದೆಲ್ಲ ಟಬ್ಗ ಪಾಪ. ಎಲ್ಲ ಇಲ್ಲಿ ನೋಡಿಲಿ, ಎಲ್ಲ ಪುಡಿ. ಅಯ್ಯೋ ಭಗವಂತ, ಯಾರು ಹಿಂಗೆ ಇಸ್ಕಿದ್ದು? ನಾನು. ತಗೋ ಇದು ಕಸ ಟಬ್ಬ. ಅಯ್ಯೋ ಎಲ್ಲ ಇದಾಗ್ಬಿಟ್ಟೈತೆ, ಪೆದ್ದ ಆಗ್ಬಿಟ್ಟಿದ್ಯಾ ನೀನು, ತುಂಬ ಪೆದ್ದ ಆಗ್ಬಿಟ್ಟಿದ್ಯಾ. ಕುಂಕುಮ ಇವತ್ತಂತೂ ಫುಲ್ ಎಟಕ್ ಡೇ ಅಂತಲೇ ಹೇಳ್ಬೋದು. ಅಕ್ಕಿ ರೊಟ್ಟಿ ಜೊತೆಗೆ ಹೋಳಿಗೆ, ಬೇಳೆ ಹೋಳಿಗೆ, ಪ್ರತಿಯೊಂದು ಎಲ್ಲ ಕೆಲಸ ಆಯಿತು. ಸೊ ಹಾಗಾಗಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದಿ ಮೈ ಕೊಡಬೇಕು ಒಂದು 10-15 ನಿಮಿಷ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ. ಹಾಗಾಗಿ ಎಲ್ಲನೂ ನೀಟಾಗಿ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಜೀರಿಗೆ, ಉಪ್ಪು, ಎಳ್ಳು, ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಬಿಸಿನೀರು ಹಾಕಿ ಕಲಸಿ ಇಟ್ಬಿಟ್ಟೆ ಫಸ್ಟು. ಇನ್ನು ಇವರಿಬ್ಬರನ್ನ ನಾನು ಹಿಡಿದು ನಿಲ್ಲಿಸೋ ಅಷ್ಟರಲ್ಲಿ ರಜಾ ಮುಗಿಯೋ ತನಕ ನನಗೆ ತಲೆ ನೋವು ಹಿಡಿಸ್ಬಿಡ್ತಾರೆ. ಯಾಕಂದರೆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಫುಲ್ ಖುಷಿಯಿಂದ ಇವತ್ತು ಎದ್ರ ಜೊತೆ ಆಟಾಡ್ತಾ ಇದ್ದಾಳೆ. ಈ ಕಡೆ ಅಕ್ಕಿ ರೊಟ್ಟಿ ಇದೆಲ್ಲ ಮೈಕೊಟ್ಟಿತ್ತು. ಬಾಯ್ಲಿ ಬೇಗ ಉಂಡೆ ಹಾಕು, ಹೋಳಿಗೆ ಮಾಡಬೇಕು, ಅಕ್ಕಿ ರೊಟ್ಟಿ ಮಾಡಬೇಕು. ಯಪ್ಪ ಗಾಯ್ಸ, ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಇಂಥ ಟೈಮಲ್ಲೇ ಗುರುಮಲಪ್ಪ ಕೂಡ ಕೈ ಕೊಟ್ಟಿದ್ರು. 2-3 ದಿನದಿಂದ ಗುರುಮಲಪ್ಪ ಕೂಡ ಬಂದಿರಲಿಲ್ಲ. ಬಿಕಾಸ್ ಆಫ್ ಅವ್ರದ್ದೇನೋ ಜಮೀನು, ಕೋರ್ಟು, ಕೇಸು ಅಂದ್ಕೊಂಡು ನಾನು ನನ್ನ ಮಕ್ಕಳೇನೆ ಎಲ್ಲ ಕೆಲಸ ಮಾಡಿದ್ದೀವಿ ಇವತ್ತು. ನಾನು ಹಂಗೆ ಅಂತ ಇದ್ದೆ, ಸತೀಶ್ಗೆ ರೇಗಿಸ್ತಾ ಇದ್ದೆ. 10 ರೂಪಾಯಿ ಅಂತೂ ನಮ್ಗೆ ಇದರಿಂದ ಆದಾಯ ಇಲ್ಲ, ಮೀನ್ಸ್ ಎಲ್ಲ ದುಡ್ಡು ನೀನೇ ಇಟ್ಕೊತೀಯಾ, ನಮಗೇನು ಕೊಡ್ತೀಯಾ, ನಾವು ಯಾಕೆ ನೀನು ಕೆಲಸ ಮಾಡಿಕೊಡ್ಬೇಕು ಅಂತೆಲ್ಲ ರೇಗಿಸ್ತಾ ಇದ್ದೆ. ನಾನು ಯಾರಿಗೆ ಮಾಡ್ತೀನಿ, ನಿಮಗೆ ತಾನೇ ಮಾಡೋದು ಅಂತಲೂ ಕೂಡ ಅವರು ವಾಪಸ್ ಹೇಳ್ತಾ ಇದ್ರು. ಮಾಡಿದಾಗ ಕಿತ್ತೈತೆ, ಹೊಡೆದೈತೈತೆ, ಬಿಡು. ಇವತ್ತು ಮಗಳು ಮಾಡಿದಾಗ ಎಲ್ಲ ಕರೆಕ್ಟ್ ಆಗೈತೆ. 2 ತಲೆ ನಾಗರಾವ್ ಬುದ್ಧಿ ಬಿಟ್ಬಿಡ್ಬೇಕು ಜೀವನದಲ್ಲಿ. ಯಾರು ಇಲ್ಲದೆ ಇದ್ದಾಗ ಹೆಂಗಿರ್ತೀವೋ ಎಲ್ಲ ಇದ್ದಾಗಲೂ ಹಾಗೆ ಇರಬೇಕು. ಯಾರ್ಯಾರು ಇದ್ದಾಗ ಒಂಥರ, ಯಾರು ಇಲ್ಲದೆ ಇದ್ದಾಗ ಒಂಥರ, ಕೆಲಸ ಮಾಡಿಸ್ಕೊಳ್ಳೋ ತನಕ ಒಂಥರ, ಮಾಡಿಸ್ಕೊಂಡ್ಮೇಲೆ ಕಾಲು ಕಸ. ಹಾಂ, ನೀವು ಮಾಡೋದೇ ನಾನು ಹೇಳೋದು, ಮಾಡಲೇಬಾರ್ದು. ಏನು ಕಾಲೇ ಹಾಕ ಬರಬಾರ್ದು ಅನ್ಸುತ್ತೆ. ಅಲ್ಲ ಹೇಳಿದ್ದು ಮನ್ಸನ್ ಪ್ರಶ್ನೆ ಬಿಟ್ಟಾಕಿ. ಹೊಟ್ಟೆಗೂ ತಿಂದೆ ಮಾಡ್ತಾರಲ್ಲ ಅಂತ ಬರೋದಷ್ಟೇ. ಅವತ್ತು ನಾನು ಮಾಡ್ಕೊಡು, ಕಿತ್ತೋಯ್ತು, ತೂತ್ ಬಿಸಾಕೋ. ಅಲ್ಲೋ ಯಾರೋ ಮಾಡಿದ್ದು, ತೂತ್ ಬಿಸಾಕೋ. ಅದೇ ಮಾಡ್ಕೊಡ್ಬೇಕಲ್ಲ ಈಗ. ಯಾರು ಮಾಡ್ಕೊಡ್ತಾರೆ ಈಗ? ನಿನ್ನೆಯಿಂದ ಯಾರು ಮಾಡ್ಕೊಡ್ತಾವ್ರೆ? ಶ್ವೇತಕ್ಕನೇ ಗತಿ. ನೆನೆಸ್ಕೊಳ್ಳಲ್ವಲ್ಲ ಮನುಷ್ಯರು. ಹಾಂ, ಅದು ಸಾಕು. ನಂದು ಮನೆದು ತಗೋಬಾ, ಇಲ್ಲಿ ನಾನು ಮನೆಯಿಂದ ತಂದಿದ್ದೆ ಕಟ್ ಮಾಡೋಕ್ಕೆ ಅಂತ. ಬಂದಿಯಾ? ಅದು ನನ್ನ ಚಾಕು. ಏನದು? ಏನಕ್ಕದು? ಏನಕ್ಕೆ ಏನು ಮಾಡ್ತಾ ಇದೆಯಾ? ಹಾಂ, ಉಪ್ಪಾಕೆ ಏನು ಮಾಡ್ತಾ ಇದೆಯಾ? ಇಲ್ಲಿ 1 ನಿಮಿಷ ತೆಗಿ. ವಾ, ನನ್ನ ಚಾಕು ಕೊಟ್ಬಿಟ್ಟು ನೀ ಏನಾರು ಮಾಡು. ಯಾವಳೆ ರೆಸಿಪಿ? ನಿನ್ನ ರೆಸಿಪಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ತಾವಳೆ. ಮಹಾಪ್ರಭುಗಳೇ
ಏನು ಹೇಳಿದ್ರಲ್ಲಿ ಜ್ಞಾನವೇ ಇಲ್ಲ. ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡೋಳೆ, ಕಿರ್ಚುತ್ತಾ ಇದೆಯಲ್ಲ ಏನಕ್ಕೆ? ಮಹಾಪ್ರಭುಗಳೇ ವಿನಂತಿ. ಯಾರ ಮೆಣಸಿನ ಪುಡಿ ಹಾಕ್ತಾರ? ಇನ್ನೆಂತ ಪುಡಿ ಅದು? ವೈಟ್ ಪೆಪ್ಪರ್ ಪೌಡರ್ ಅಂದರೆ ಇನ್ನೇನು ಅಲ್ಲ. ಎಕ್ಸ್ಕ್ಯೂಸ್ ಮೀ, ತಿನ್ನು ಹಿಂದೆ ಎಲ್ಲ ಉರಿ ಬಂದ್ಬಿಡ್ಬೇಕು. ಇನ್ನವರು ಗೋವಿಂದ ಬಾತ್ರೂಮಿಂದ ಈಚೆ ಬರಲ್ಲ, ಉರಿ ಹಿಂದ್ಗಡೆ ಚಕ್ಕೆಲ್ಲ ಬಂದದ್ದು ಪುಡಿ ಹಾಕ. ಏನು ಹೆಸರದು? ಬಗಲ್ ಬಾತಾ? ಚುರ್ಮುರಿ ಊಷ್ಟು ಚುರುಕ್ ಬೇಡ ನಂಗೆ. ತಿನ್ನು ನೀನೇ, ನೀವು ಮಾಡ್ರೆ ನೀನೇ ತಿನ್ನು. ಉಷ್ಟು ತಿನ್ನು. ನಾ ತಿಂತಾ ಇರೋದು ಬೇಲ್ಪುರಿ. ಬಾಳೆ ಎಲೆ, ಮಹಾಪ್ರಭುಗಳೇ ಬಾಳೆ ಎಲೆ ಕಟ್ ಮಾಡ್ತಾವಳೆ. ಇವತ್ತಂತೂ ಕೆಲಸದ ಟೆನ್ಷನ್ಗೆ ಸತೀಶ್ಗೆ ಹುಚ್ಚಿಡ್ದಂಗೆ ಆಡ್ತಾಯಿದ್ರು. ಲೈಫಲ್ಲಿ ಯಾವತ್ತೂ ಚಾರುಗೆ ಬೈದಿಲ್ಲ ಅವರು. ಇವತ್ತು ಮೈ ಮೇಲೆ ಬಾರಿಸ್ಬಿಡ್ತೀನಿ, ಹಂಗೆ ಬಾರಿಸ್ಬಿಡ್ತೀನಿ, ಹಿಂಗೆ ಬಾರಿಸ್ಬಿಡ್ತೀನಿ ಅಂತ ಕೂಗಾಡ್ತಾಯಿದ್ರು. ನನಗೇನೋ ಒಂಥರ ಖುಷಿ ಸಿಗ್ತಾಯಿತ್ತು, ಚಾರುಗೆ ಬೈತಾ ಇದ್ದಾರಲ್ಲ ಅಂತ ನಾನೇ ರೇಗಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಹುಚ್ಚಿ ಥರ ಆಡ್ದು. ಮತ್ತೆ ಯಾಕೆ ತಿಂತಿದ್ಯಾ? ಅಪ್ಪಂಗೆ ಬೆಂದ ಮೇಲೆ ಹೊಡ್ಸೋಕ್ಕೆ ನಿನಗೆ ಹೊಡ್ಸಕ್ಕಾಗಲ್ಲ ಅಂತ ಬಿಡು. ಇಲ್ಲಿಡೆ ಇನ್ನೊಂಚೂರು ಮುಗಿಸ್ಲಾ? ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ಲು. ನಾವು ರೋಡ್ ಸೈಡ್ ತಿಂತೀವಲ್ಲ ಹಾಗೇ ಇತ್ತು. ನಾನು ಏನೇನೋ ಚಕ್ಕೆಲ್ಲ ಮುಂಗದ ಪುಡಿ ಅದು ಇದು ಅಂತ ಹೇಳಿ ಎದುರಿಸ್ತಾ ಇದ್ದೆ ಅವಳಿಗೆ. ಲಿಟ್ರಲಿ ಫೈನಲಿ ಅಕ್ಕಿ ರೊಟ್ಟಿ ಮಾಡಾಯಿತು, ಹೋಳಿಗೆ ಮಾಡಾಯಿತು, ಎಲ್ಲನೂ ಮಾಡಿ ಗಾಡೀಲಿ ಊಟನ ಲೋಡ್ ಮಾಡಿ ಕೊಟ್ಟೆ ಕಳಿಸಿದ್ವಿ. ಸೊ ಎಲ್ಲ ಆದಮೇಲೆ ಎಣ್ಣೆ ಎಲ್ಲ ಚೆಲ್ಲಿತ್ತು, ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಲ್ಲ ಗುಡಿಸಿ ಇವಾಗ ಗೋಡೌನೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಮಾಡಿದ್ದು ಕಾಳು ಗೊಜ್ಜು ದೋಸೆ ಯಾರೂ ತಿಂದಿಲ್ಲ. ಹೊಟ್ಟೆಲಿ ಹುಳ ಎಲ್ಲ ಓಡಾಡ್ತಾ ಇತ್ತು ನನಗೆ. ಅವರೆಲ್ಲ ರೈತರೇನ್ರಿ? ಹಾಂ, ಗಣಸ್ಗೆ ಏನು ಗೊತ್ತು, ಗೌರಿ ದುಃಖ ಅಂತಾರಲ್ಲ, ಹೇಳಕ್ಕೆ ಬಾಯಿ ನೋಯ್ಬೇಕಾ? ಒಂದೂವರೆ ಗೈಸ್, ಹೊಟ್ಟೆ ಎಲ್ಲ ತುಂಬ ಅಷ್ಟು ಸುಸ್ತಾಗ್ತಾಯಿತ್ತು, ಎಲ್ಲ ಒಣಗೋಗಿತ್ತು ನವಣೆ ದೋಸೆ. ಇನ್ನೇನು ಮಾಡೋಕ್ಕಾಗಲ್ಲ, ಈಗ ಕೆಲಸ ಅಂತ ಬಂದಮೇಲೆ ಒಣಗೋಗಿರೋದು ಬಿಸಿ ಲೆಕ್ಕ ಹಾಕೊಳ್ಳೋಕ್ಕಾಗಲ್ಲ. ಬಂದು ಕೂತ್ಕೊಂಡು 2-3 ದೋಸೆ ಹಾಕ್ಕೊಂಡು ಕಾಳು ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ದೀನಿ. ಗುರುಮಲ್ಲಪ್ಪ ಅವರು ಕೂಡ ಬನ್ನಿರಿ ಊಟ ಮಾಡಿ ಅಂತ ಕರೆದೆ. ಇಲ್ಲ ಮೇಡಮರೇ ಬೇಡ, ಎದೆ ಉರಿ 1:30 ಆಗೋಯ್ತು,
ಊಟ ಎಲ್ಲ ಏನು ಬೇಡ ಅಂತ ಹೇಳ್ತಾಯಿದ್ರು. ನ್ಯೂಸ್ ಹಾಕ್ಕೊಂಡು ಮೂವಿ ನೋಡಿಕೊಂಡು ಎಲ್ಲ ಆರಾಮಾಗಿ ನನಗಂತೂ ಒಂಥರ ಎದೆ ಎಲ್ಲ ಉರಿ ವಾಂತಿ ಸಂಪಾದನೆ ಮಾಡೋದೇನಕ್ಕೆ, ಹೊಟ್ಟೆ ತುಂಬ ಊಟ ಮಾಡೋಕ್ಕೆ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಬಟ್ ನಮಗೆ ಒಂದೇ ಟೆನ್ಷನ್, ಏನೂ ಮಾಡೋಕ್ಕಾಗಲ್ಲ. ಈಗ ಒಬ್ಬಿಬ್ರಿಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಆಗುತ್ತೆ, ಇನ್ನು ನೂರಾರು ಜನಕ್ಕೆ ಮಾಡೋಕ್ಕೆ ಇನ್ನೆಷ್ಟು ಟೆನ್ಷನ್ ಆಗುತ್ತೆ ಅಲ್ವಾ. ಸೊ ಗುರುಮಲಪ್ಪ ಬೇಡ ಮೇಡಮರೇ ಒಂದು ಸ್ವಲ್ಪ ಹುಳಿ ಹಾಕ್ಕೊಡಿ ಅಂತ ಹೇಳಿ ಒಂದು ಬಟ್ಲಿಗೆ ಹುಳಿ ಹಾಕಿಸ್ಕೊಂಡು ತಿಂತಾಯಿದ್ದಾರೆ. ಜೊತೆಗೆ ಟೀ ಕೂಡ ಮಾಡಿಕೊಟ್ಟೆ. ಟೀ ಕೂಡ ಕುಡ್ಕೊಂಡು ಹುಳಿ ಅಂತೂ ಸೂಪರಾಗಿದೆ ಅಂತ ಹೇಳಿದ್ರು. ಬಿಸಿ ಮಾಡಿಬಿಟ್ಟು ನಿಮ್ಮದು ಕೇಸು ಪಾಸು ಅವೆಲ್ಲ ನಾವು ಹುಟ್ಟ ಇರಲಿಲ್ಲ ಅಪ್ಪಾಜಿ. ಯಪ್ಪ ದೇವ್ರೆ. ಮಂಜೂರಾತಿ ಅರ್ಜಿದಾರರಲ್ಲವೆಂದು ತಹಸೀಲ್ದಾರ್ ವರದಿ ನೀಡಿರುತ್ತಾರೆ. ಅರ್ಜಿದಾರರು ಸಾಕಷ್ಟು ಕಾಲಾವಕಾಶ ನೀಡಲಾಗಿದ್ದು ಅದ್ಯಾವುದಕ್ಕೂ ಅರ್ಜಿದಾರರು ಸದರಿ ಜಮೀನು ಅಥವಾ ಅದಕ್ಕೆ ನಿಕಟಪೂರ್ವದಲ್ಲಿ ಗೇಣು ಸಾಗುವಳಿ ಮಾಡುತ್ತಿದ್ದು ಬಗೆಹರಿಸಲಾಗಿದ್ದು, ಸಾಗುವಳಿ ಮಾಡುತ್ತಿರುವ ಬಗ್ಗೆಯಾಗಲಿ RTC ಗೇಣಿ ರಸೀದಿ, ಗೇಣು ಕರಾರು ಮತ್ತಿತರ ಯಾವುದೇ ದಾಖಲಾತಿಗಳನ್ನು ಹಾಜರುಪಡಿಸಿರುವುದಿಲ್ಲ. ಅರ್ಜಿದಾರರು ಸದರಿ ಜಮೀನುಗಳಿಗೆ ಗೇಣುದಾರರಾಗಿರುವುದಿಲ್ಲ ಎಂಬುದು ವಿಚಾರಣೆಯಿಂದ ದೃಢಪಟ್ಟಿರುತ್ತದೆ. ಈ ಎಲ್ಲ ಕಾರಣಗಳಿಗಾಗಿ ಈ ಕೆಳಕಂಡ ಆದೇಶಿಸಲಾಗಿದೆ. ಏನು ಆದೇಶ? ಅರ್ಜಿದಾರರಾದ ಶ್ರೀ ಬಸವಣ್ಣನವರು ನಂಜನಗೂಡು ತಾಲೂಕು ಹುಳ್ಳಳ್ಳಿ ಹೋಬಳಿ ಕಣೇನೂರು ಸರ್ವೆ ನಂಬರ್ 145ರಲ್ಲಿ 2 ಎಕರೆ ವಿಸ್ತೀರ್ಣದ ಜಮೀನಿಗೆ ಗೇಣಿದಾರರಲ್ಲವೆಂಬುದು ನಂಜನಗೂಡು ತಾಲೂಕು ತಹಸೀಲ್ದಾರ ವರದಿ ದಾಖಲೆಗಳ ಪರಿಶೀಲನೆ ಮತ್ತು ವಿಚಾರಣೆಯಿಂದ ದೃಢಪಟ್ಟಿರುವುದರಿಂದ ಇವರು ಸಲ್ಲಿಸಿರುವ ನಮೂನೆ 7A ಅರ್ಜಿಯನ್ನು ತಿರಸ್ಕರಿಸಿ ವಜಾ ಮಾಡಲಾಗಿದೆ. ಮೇಲ್ಕಂಡ ಆದೇಶವನ್ನು ಬೆರಳಚ್ಚುಗಾರರಿಗೆ ಉಲ್ಲೇಖನ ನೀಡಿ ಬೆರಳಚ್ಚು ಪ್ರತಿಯನ್ನು ಪರಿಷ್ಕರಿಸಿ ದಿನಾಂಕ 2000ರಂದು ತೆರೆದ ನ್ಯಾಯಾಲಯದಲ್ಲಿ ಓದಿ ಹೇಳಲಾಯಿತು. ಆಗೋಗೈತಲ್ರಿ ಇದು ನಕಲು ಪ್ರತಿ. ಹಾಂ, ವಜಾ ಮಾಡಿಬಿಟ್ಟವ್ರಲ್ಲ ಅರ್ಜಿನೇ. ಹಾಂ, ಇವನು ಪ್ರತಿವಾದಿ ಕೊಟ್ಟಿದ್ದ ಕೇಸು ಕೊಟ್ಟಿರೋ ಮಜಾ ಮಾಡ್ಬಿಟ್ರ. ಅವ್ರು ಬಂದೇ ಇಲ್ವಲ್ಲ, ಇನ್ನೇನು ಇವಾಗ ಇದಕ್ಕೇನು ಈಗ ತಿರ್ಗಾ ಏನು ಪ್ರಾಬ್ಲಮ್ಮು? ಇವೆಲ್ಲ ತಗೋಬೇಕು ಅಂದ್ಬಿಟ್ಟು ನೋಡಿ. ಇದು ಈ ತಿರುಗಿ ಇನ್ನೊಂದು ಕೇಸ್ ನಡಿ ತಿರುಗಿ ತಗೋಬೇಕಾಯ್ತು. ಕೊಟ್ಟೆ ಇದನ್ನ ಹಾಕ್ಕೊಟ್ಟನಲ್ಲ ಪಿನ್ ಹಾಕಿ ಮನ ಉದ್ದಾರ ಹಬ್ಬಕ್ಕೆ ಊಟಕ್ಕೆ ಬಪ್ಪ ಇದೆ ಅಂತ 7% ಫೋನ್ ಇರ್ತಿದಪ್ಪ. ನೀವು ಅರ್ಜಿ ಕರೆಕ್ಟಾಗಿ ಕೊಟ್ಟಿದೆ, ತುಂಬ ಸಂತೋಷ. ನಾವು ಕೊಟ್ಟ ದಾಖಲಾತಿಗಳು ಏನೇ ಇಲ್ಲಿ ಈ ಕೇಸ್ ನಾವು ಇದಾಯ್ತು ಕೊಟ್ಟಿದ್ದೀವಿ. ಇದು 2000 ಮುಗ್ದೋಗೈತಿ. ಇದು ಮುಗಿದೋಸ ಇಬ್ರು ಎಲ್ಲ ಸತ್ತೋಗ್ರೆ ಇಬ್ರು ಕರ್ಮವೇ. ಇದು ಅದಕ್ಕೆ ಹಬ್ಬಕ್ಕೆ ಕರೆಯೋದು ಫೋನ್ ಮಾಡ್ತೀವಿ ಅಷ್ಟೊತ್ತಿಂದ. ರಿಂಗ್ ಐತಿ ಇತ್ತಲ್ಲ, ಅಮಾಸ ಪೂಜೆಗೆ ಬಂದ್ಬಿಡ್ಬೇಕಪ್ಪ ನೀನು ಅಂದ್ಕೊಂಡು. ಇವಾಗ ನಾನು ಹುಟ್ಟಿಲ್ಲ, ನನ್ನ ಪತಿರಾಯರು ಹುಟ್ಟಿಲ್ಲ. ಅಯ್ಯೋ ಹಣೆ ಬರ. ಹುಟ್ಬಿಟ್ಟು ಮದುವೆ ಮಾಡ್ಕೊಂಡು ಮಕ್ಕಳು ಇಷ್ಟಿಷ್ಟ ಬೆಳೆಸ್ಕೊಂಡು ಕೂತೀವಿ. ಇನ್ನು ಕೇಸ್ ಮುಗ್ದಿಲ್ಲ ನಿಮ್ಮದು. ನಿಮ್ಮ ಕೋರ್ಟ್ ಕೇಸು ಇನ್ನೂ ಮುಗ್ದಿಲ್ಲ. ನಾನು ಹುಟ್ಟಿಲ್ದಿರುವಾಗಲೇ ಕೋರ್ಟ್ ಕೇಸ್ ಹಾಕಿದ್ದೀರ ನೀವು. ಹಣೆ ಬರ. ಟೈಮ್ ಬಂದು 6 ಗಂಟೆ. ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೀನಿ. ಸತೀಶ್ ಇಲ್ಲ, ಯಾರೋ ಪಾರ್ಟಿ ಕಾಲ್ ಮಾಡಿದರು ಅಂತ ಹೋಗಿದ್ದಾರೆ. ತಲೆಗೆಲ್ಲ ಚೆನ್ನಾಗಿ ಹರಳೆಣ್ಣೆ ಹಚ್ಕೊಂಡಿದ್ದೀನಿ. 3-4 ದಿನದಿಂದ ಕಂಟಿನ್ಯೂಸ್ ಆಗಿ ತಲೆ ಸ್ನಾನ. ತಲೆಗೆ ಎಣ್ಣೆನೇ ಅಪ್ಲೈ ಮಾಡಿರಲಿಲ್ಲ. ಇವತ್ತೆಲ್ಲ ಚೆನ್ನಾಗಿ ತಲೆಗೆ, ಮುಖಕ್ಕೆ, ಕಣ್ಣು ಉರಿ ಬಂದುಬಿಟ್ಟಿದೆ ಗೈಸ್. ಎಣ್ಣೆ ಹಾಕ್ತೆ. ಸೊ ಚೆನ್ನಾಗಿ ಹರಳೆಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿದ್ದೀನಿ. ಲಿಟ್ರಲಿ ನೆನ್ನೆಯಿಂದ ಗುರುವಾರ, ಶುಕ್ರವಾರ ಎಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಎಲ್ಲನೂ ನೋಡಿದ್ದೀರಾ. ಊಟಕ್ಕಂತೂ ಏನೂ ಮಾಡಲ್ಲ, ಬಿಕಾಸ್ ಆಫ್ ಮಾಡಿರೋದೆಲ್ಲ ಹಂಗೆ ಇದೆ, ಏನೂ ಖಾಲಿ ಆಗಿಲ್ಲ. ಕುಕ್ಕರ್ ತೆಗೆದು ನೋಡಿದ್ರೆ ಕುಕ್ಕರ್ ತುಂಬ ಹುಳಿ ಇದೆ. ಸ್ವಲ್ಪ ತಿಂದಿದ್ದಷ್ಟೇ ಗುರುಮಲಪ್ಪ. ನಾನು 3 ನವಣೆ ದೋಸೆ, ಒಂದಿಷ್ಟು ಸಾಗು ತಿಂದಿದ್ದಷ್ಟೇ. ಸತೀಶು ಕೂಡ ಅಷ್ಟೇ. ಮಧ್ಯಾಹ್ನ ಅಂತೂ ಮುದ್ದೆ ಮಾಡೇ ಇಲ್ಲ, ನಿದ್ದೆ ಮಾಡಿಬಿಟ್ಟಿದ್ದೀವಿ ಎಲ್ಲ ಚೆನ್ನಾಗಿ. ಇವಾಗ ಎದ್ದು ನೋಡಿ 6 ಗಂಟೆ ಆಗಿಬಿಟ್ಟಿದೆ. ಈಗ ಕೈಕಾಲು ಮುಖ ತೊಳೆದು ಮತ್ತೆ ಪೂಜೆ ಎಲ್ಲ ಪೂಜೆ ಡೈಲಿ ಸಂಜೆ ಹೊತ್ತು ಪೂಜೆ ಎಲ್ಲ ಮಾಡಬೇಕು. ಈಗ ಮನೆ ಕಸ ಎಲ್ಲ ಗುಡಿಸಿ ಇವಾಗೆಲ್ಲ ಮತ್ತೆ ಪೂಜೆ ಮಾಡಬೇಕೀಗ. ಗುರುಮಲಪ್ಪ ಕೂಡ ಹೋದರು, ಮನೆಗೆ ಹೋಗ್ತೀನಿ ಮೇಡಮರೇ ಅಂತ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ. ಒಂದು ಪ್ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಒಳ್ಳೆ ಥರದಲ್ಲಿರಲಿ, ನಿಮ್ಮ ಕಮೆಂಟ್ ಒಳ್ಳೆ ರೀತಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು. ಜಾಸ್ತಿ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ. ಸೂಪರ್ ಎಕ್ಸೈಟೆಡ್ ವ್ಲಾಗ್ ಜೊತೆ ಖಂಡಿತ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು.
ಲಾಟ್ಸ್ ಆಫ್ ಲವ್.